ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಉಮೇಶ್ ಉಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಶ್ರೀ ಹಳ್ಳದ ರಂಗನಾಥ ಸ್ವಾಮಿ ದೇವಸ್ಥಾನದ ಪಾರ್ಟ್ 2 ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ನೋಡಿ ದೇವಸ್ಥಾನದ ಹೆಬ್ಬಾಗಿಲು. ಸಿರಾ ತಾಲೂಕಿನ ಬರಗೂರು ದೊಡ್ಡಬಾಣಗೆರೆ ರಸ್ತೆಯ ಶ್ರೀ ಹಳ್ಳದ ರಂಗನಾಥ ಸ್ವಾಮಿ ದೇವಾಲಯವು ಪುರಾತನ ಕಾಲದ ದೇವಸ್ಥಾನ, ಪವರ್ಫುಲ್ ಗಾಡ್. ಇದು ನನ್ನೊಬ್ಬನ ಮಾತಲ್ಲ, ಅಲ್ಲಿಗೆ ಬಂದು ಹೋಗುವ ಲಕ್ಷಾಂತರ ಭಕ್ತರ ಅಚಲ ನಂಬಿಕೆ. ಶ್ರೀ ಹಳ್ಳದ ರಂಗನಾಥ ಸ್ವಾಮಿ ದೇವಾಲಯವು ಎಷ್ಟು ಪವರ್ಫುಲ್ ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ, ದೇವಾಲಯದ ಗೋಪುರಕ್ಕೆ ಆಗಿನ ಕಾಲದಲ್ಲಿ ಸುಣ್ಣ ಬಳಿಯುತ್ತಿದ್ದು ವ್ಯಕ್ತಿ ಮಡಿಯಿಂದ ಬಂದಿರಲಿಲ್ಲ. ಅವನ ತಪ್ಪನ್ನು ಸ್ವಾಮಿ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿ ಗೋಪುರದಿಂದ ಜಾರಿ ಬಿದ್ದು ಸಂಕಷ್ಟ ಅನುಭವಿಸಿದ್ದು, ನನ್ನಿಂದ ಲೋಪವಾಗಿದೆ, ಕ್ಷಮೆ ಯಾಚಿಸುತ್ತೇನೆ ಎಂದು ಬಹಿರಂಗವಾಗಿ ತಪ್ಪು ಒಪ್ಪಿಕೊಂಡ ನಂತರ ಹಳ್ಳದ ರಂಗನಾಥ ಸ್ವಾಮಿ ಪವರ್ಫುಲ್ ಗಾಡ್ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ನೀವು ಕಾಣಬಹುದು. ಇದು ದೇವಸ್ಥಾನದ ಅಭಿವೃದ್ಧಿ ಅಂದು ಇಂದಿನ ಚಿತ್ರಣವನ್ನು ನೀವು ಇಲ್ಲಿ ಕಾಣಬಹುದು. ಪ್ರತಿ ವರ್ಷದ ಮೇ ತಿಂಗಳ 2ನೇ ವಾರದಲ್ಲಿ ಇಲ್ಲಿ ಅದ್ದೂರಿಯಾಗಿ ಜಾತ್ರೆಯನ್ನು ಆಚರಿಸಲಾಗುತ್ತದೆ. ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹವಿರುತ್ತದೆ. ಇದು ಸುರಾಲ ವೆಂಕಟರಾಮನ್ ಭಟ್ ಅವರಿಂದ ಕೆತ್ತಲ್ಪಟ್ಟಿರುವಂತಹ ಕೇಶವನಾಮದ 24 ವಿಷ್ಣುವಿನ ಸ್ವರೂಪಗಳು. ಶ್ರೀಧರ, ವಾಮನ, ತ್ರಿವಿಕ್ರಮ, ಮಧುಸೂದನ, ವಿಷ್ಣು, ಗೋವಿಂದ, ಮಾಧವ, ಶ್ರೀಕೃಷ್ಣ, ಶ್ರೀಹರಿ, ಉಪೇಂದ್ರ, ಜನಾರ್ದನ, ಅಚ್ಯುತ, ನಾರಾಯಣ, ನರಸಿಂಹ ಮುಂತಾದವುಗಳನ್ನು ನೀವು ಕಾಣಬಹುದು. ದೇವಸ್ಥಾನದ ಆವರಣದಲ್ಲಿರುವ ನಾಗದೇವತೆಗಳನ್ನು ನೀವು ಕಾಣಬಹುದು. ಇಲ್ಲಿ ಅನೇಕ ಭಕ್ತರು ಬಂದು ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುತ್ತಾರೆ. ಇದು ಪುರಾತನ ಕಾಲದ ದೇವಸ್ಥಾನ ಆದುದರಿಂದ ಈ ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ಟಲ್ಪಟ್ಟಿದ್ದು, ದೇವಸ್ಥಾನದ ಮೇಲೆ ಹಲವಾರು ಶಿಲ್ಪಕಲಾಕೃತಿಗಳನ್ನು ನೀವು ಕಾಣಬಹುದಾಗಿದೆ. ಹಾವು, ನವಿಲು ಮುಂತಾದ ಶಿಲ್ಪಕಲಾಕೃತಿಗಳನ್ನು ನೀವು ಕಾಣಬಹುದು. ಇದೇ ನೋಡಿ ಉದ್ಭವ ಸ್ವರೂಪದ ಶ್ರೀ ರಂಗನಾಥ ಸ್ವಾಮಿ ಮತ್ತು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದ ದೇವರುಗಳು. ಪ್ರತಿ ವರ್ಷ ಮೇ ತಿಂಗಳಲ್ಲಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಇಲ್ಲಿ ನಡೆಸಲಾಗುತ್ತದೆ. ಈಗ ಅಭಿವೃದ್ಧಿಗೊಂಡು ಪ್ರತಿ ಶನಿವಾರದಂದು ಇಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಅನೇಕ ಭಕ್ತರು ಬಂದು ಇಲ್ಲಿ ತಮ್ಮ ಹರಕೆಗಳನ್ನು ತೀರಿಸಿಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ನೂತನವಾಗಿ ನಿರ್ಮಿಸಿದಂತಹ ಪಂಚಲೋಹದ ತಾಮ್ರದಿಂದ ದೇವಸ್ಥಾನದ ಬಾಗಿಲನ್ನು ನಿರ್ಮಾಣ ಮಾಡಲಾಗಿದೆ. ಶ್ರೀ ಹಳ್ಳದ ರಂಗನಾಥ ಸ್ವಾಮಿ ದೇವಾಲಯದ ಕಾರ್ಯಗಳು ಪ್ರಾರಂಭವಾಗಿ ಸತತ 50 ವರ್ಷಗಳು ಕಳೆಯುತ್ತಾ ಬಂದಿವೆ. ಸತತ 30 ವರ್ಷಗಳಿಂದ ಇಲ್ಲಿ ಸಾಮೂಹಿಕ ವಿವಾಹವನ್ನು ಸಹ ನಡೆಸಲಾಗುತ್ತಿತ್ತು. ಪ್ರಾರಂಭದಲ್ಲಿ 2-3 ಜೋಡಿಗಳು ಕಾಣಸಿಕ್ಕರು. ನಂತರದ ವರ್ಷಗಳಲ್ಲಿ 20-30 ಜೋಡಿಗಳು ವಿವಾಹವಾಗಿ ಜೀವನ ನಡೆಸುತ್ತಿದ್ದಾರೆ. ಇಲ್ಲಿ ವಿವಾಹದ ದಂಪತಿಗಳು ಹೊಂದಾಣಿಕೆಯಿಂದ ಬಾಳಿ ಬದುಕುತ್ತಿದ್ದಾರೆ. ಇದುವರೆಗೆ ಯಾವುದೇ ಜೋಡಿಯಲ್ಲಾಗಲಿ ಅಪಸ್ವರ, ಅಪಶ್ರುತಿ ಕಾಣಿಸಿಲ್ಲ. ಬಿಡಲಾರದ ಸಂಸಾರದ ಗಂಟಿನ ನಂಟಿಗೆ ಶ್ರೀ ರಂಗನಾಥ ಸ್ವಾಮಿ ರಕ್ಷಕನಾಗಿ ನಿಂತಿದ್ದಾನೆ. ಇಲ್ಲಿ 350ಕ್ಕೂ ಹೆಚ್ಚು ವಿವಾಹ ಕಾರ್ಯಗಳು ನಡೆದಿವೆ ಮತ್ತು ಇಲ್ಲಿ ನಡೆಯುವ ಸಾಮೂಹಿಕ ವಿವಾಹಗಳು ಯಾವುದೇ ಒಂದು ಜಾತಿ, ಮತ, ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಮೇಲಾಗಿ ಇಲ್ಲಿ ವಿವಾಹವಾಗುವವರಿಗೆ ನಯಾ ಪೈಸೆ ಖರ್ಚನ್ನು ಸಹ ಭರಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಜಾತ್ರೆಯ ಸಮಯದಲ್ಲಿ ಬರುವಂತಹ ಭಕ್ತಾದಿಗಳಿಗೆ 3 ದಿನಗಳ ಸತತ ಊಟದ ವ್ಯವಸ್ಥೆ ಇರುತ್ತದೆ. ಪ್ರತಿ ವರ್ಷದ ಮೇ ತಿಂಗಳಲ್ಲಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಇಲ್ಲಿ ನಡೆಸಲಾಗುತ್ತದೆ. 2018ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಶ್ರೀನಾಥ್ ರವರು ಉಪಸ್ಥಿತಿಯಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. 50ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕನ್ನಡ ಚಲನಚಿತ್ರ ನಟರಾದ ಶ್ರೀ ದೊಡ್ಡಣ್ಣ ಅವರು ಭಾಗವಹಿಸಿದ್ದರು. ಕಳೆದ 2-3 ವರ್ಷಗಳಿಂದ ಕಾರಣಾಂತರಗಳಿಂದ ಇಲ್ಲಿ ಸಾಮೂಹಿಕ ವಿವಾಹವನ್ನು ನಡೆಸಲಾಗುತ್ತಿಲ್ಲ. ಶ್ರೀ ಹಳ್ಳದ ರಂಗನಾಥ ಸ್ವಾಮಿ ದೇವಾಲಯದ ಅಭಿವೃದ್ಧಿಯ ರೂವಾರಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧಕರಾದ ಶ್ರೀ BS ರವೀಂದ್ರನಾಥ್, ಚಾರ್ಟರ್ಡ್ ಅಕೌಂಟೆಂಟ್, ಬೆಂಗಳೂರು. ಈ ಎಲ್ಲ ಮಾಹಿತಿಯನ್ನು ಶ್ರೀ ರಂಗಧಾಮ ಎನ್ನುವ ಪುಸ್ತಕದಲ್ಲಿ ನೀವು ಕಾಣಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ.